ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಮು. ಇವತ್ತಿನ ದಿವಸ ನಾನು ನಿನ್ನೆ ನಡೆದಂತಹ ಫೈನಲ್ ಮ್ಯಾಚ್ ಕೋಲ್ಕತ್ತಾ ಮತ್ತು ಹೈದರಾಬಾದ್ ನಡುವಿನ ಒಂದು ಟಾಟಾ IPL 2024 ಫೈನಲ್ ಮ್ಯಾಚ್ ಇತ್ತು ನಿನ್ನೆ. ಅದ್ರದ್ದು ಒಂದು ರಿವ್ಯೂ ಕೊಡಕ್ಕಂತ ಹೇಳಿ ಬಂದೀನಿ. ಅದಕ್ಕಿಂತ ಮೊದಲು ಭಾಳ ಒಂದು 3-4 ದಿನ ಆಯ್ತು ರೀ ಫ್ರೆಂಡ್ಸ್, ನಾ ವಿಡಿಯೋ ಹಾಕಿಲ್ಲ. ಯಾಕಂತಂದ್ರೆ ನಾ ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಫಂಕ್ಷನ್ ಇತ್ತು, ಅವು ಅಟೆಂಡ್ ಮಾಡೋದು ಸ್ವಲ್ಪ ಕಂಪಲ್ಸರಿ ಇತ್ತು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಅಲೌನೂ ಇರಲಿಲ್ಲ, ಅದ್ರ ಸಂಬಂಧ ನಾ ವಿಡಿಯೋ ಮಾಡಲಿಲ್ಲ. ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್. ನಿನ್ನೆ ನಡೆದಂತಹ ಒಂದು ಟಾಟಾ IPL ಫೈನಲ್ ಮ್ಯಾಚ್ನಲ್ಲಿ ಸನ್ರೈಸರ್ ಹೈದರಾಬಾದ್ ಟಾಸ್ ಗೆದ್ದು ಬ್ಯಾಟಿಂಗ್ ತಗೋತು. ಆದರೆ ಆ ಒಂದು ಟೀಮಿನ ಪ್ರತಿಯೊಬ್ಬರು ಪ್ಲೇಯರು ಜಾಸ್ತಿ ರನ್ ಹೊಡೆಯಲಾರದೆ ಬರೀ 113 ರನ್ನಿಗೆ ಆಲ್ಔಟ್ ಆದರು. ಮತ್ತು ಅದರ ಎದುರಾಳಿ ಟೀಮ್ ಆದಂತಹ KKR ಟೀಮ್ನವರು ಬ್ಯಾಟಿಂಗ್ ಬಂದರು. ಅವರು ಕೂಡ ಒಂದು ಉತ್ತಮ ಪ್ರದರ್ಶನ ಮಾಡೋದ್ರ ಜೊತೆಗೆ ತನ್ನ 2 ವಿಕೆಟ್ಗಳನ್ನು ಕಳೆದುಕೊಳ್ಳುವ ಮೂಲಕ ಮತ್ತು 114 ರನ್ಗಳನ್ನು ಹೊಡೆದು ವಿಜಯಶಾಲಿಯಾಗಿ ಟಾಟಾ IPL 2023 ಚಾಂಪಿಯನ್ಶಿಪ್ ಆಗಿ ಹೊರ ಹೊಮ್ಮಿತು KKR ಟೀಮ್. ಸೊ ನೋಡ್ರಿ, ಇಲ್ಲಿ ಇನ್ನೊಂದು ಮಾತು ಹೇಳಬೇಕಂದ್ರೆ, ಖರೆ ಅಂದರೆ ಈ ಒಂದು ಮ್ಯಾಚ್ ನಮ್ದು IPL ಮ್ಯಾಚ್ RCB ಗೆಲ್ಲಬೇಕಿತ್ತು. ಆದರೆ ಏನು ಮಾಡ್ಬೇಕ್ರಿ, ಅದು RCB ಆ ಒಂದು ಟೂರ್ನಿಯಿಂದ ಹೊರಗೆ ಬಂತು. ಅದ್ರ ಸಂಬಂಧ ಗೆಲ್ಲಕ್ಕಾಗಲಿಲ್ಲ. ಅಂಥದ್ರೊಳಗೆ ಅಲ್ಲಿ ಫೈನಲ್ ಮ್ಯಾಚ್ ಆಡೋಕ್ಕಂತೇಳಿ ಚೆನ್ನೈಗೂ ಕೂಡ ಒಂದು ಅವಕಾಶ ಇತ್ತು. ಆ ಒಂದು ಅವಕಾಶ ನಾವು ಮಾಡೋಕ್ಕೆ RCB ಟೀಮ್ನವರು ಮಾಡೋಕ್ಕೆ ಕೊಡಲಿಲ್ಲ. ಪರವಾಗಿಲ್ಲ, ಮುಂದಿನ ಸಲ ಕಪ್ ನಾವೇ ಅಂತೀವಿ, ನಮ್ಮ RCB ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಮು. ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ. ಇಂಥದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಬ್ಲಾಗ್ಗಳಿಗೆ ಸಿಗುವಂಥ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.